ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಶಿವರಾಮ ಸುಂಡಿ. ಹಲವಾರು ವರ್ಷಗಳಿಂದ ನೆನೆಗುದಿಗೆ ಬಿದ್ದಂತಹ ಮಹತ್ವಾಕಾಂಕ್ಷಿ ಯೋಜನೆಗೆ ನೈಋತ್ಯ ರೈಲ್ವೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ, ಅಂದರೆ ಅಧಿಸೂಚನೆ ಪ್ರಕಟ ಮಾಡಿದೆ. ಈ ಒಂದು ಯೋಜನೆ ಅನುಷ್ಠಾನಗೊಂಡಲ್ಲಿ ಉತ್ತರ ಕರ್ನಾಟಕದ ಏನು ಬಯಲು ಸೀಮೆ ಮತ್ತು ಕರಾವಳಿ ಪ್ರದೇಶ, ಕರಾವಳಿ ಕರ್ನಾಟಕ ಈ ಎರಡಕ್ಕೂ ಸಹ ಸಂಪರ್ಕ ಸೇತುವೆಯಾಗಿ ಈ ಒಂದು ರೈಲ್ವೆ ಯೋಜನೆ ಅನುಷ್ಠಾನಕ್ಕೆ ಬರಲಿದೆ. ಹಾಗಾಗಿ ಬಹಳಷ್ಟು ನಿರೀಕ್ಷೆಗಳನ್ನ ಈ ಯೋಜನೆ ಮೇಲೆ ಇಟ್ಕೊಳ್ಳಲಾಗಿದೆ. ಯಾವುದೇ ಈ ಯೋಜನೆ ಮತ್ತು ಏನೆಲ್ಲ ಆಗಿದೆ ಅಂತೇಳಿ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನ್ಯೂಸ್ 18 ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಇನ್ಸ್ಟಾಗ್ರಾಮ್ ಇರ್ಬೋದು, ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಏನೋ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಅಂತೇಳಿ ಹೇಳ್ತಾ ಇದ್ದೆ. ಇದು ಬೇರೆ ಯಾವುದೂ ಅಲ್ಲ, ಹುಬ್ಬಳ್ಳಿ ಮತ್ತು ಅಂಕೋಲಾ. ಈ ಒಂದು ಹುಬ್ಬಳ್ಳಿ ಅಂಕೋಲಾ ರೈಲ್ವೆ ಯೋಜನೆ ಹಲವಾರು ವರ್ಷಗಳಿಂದ ನೆನೆಗುದಿ ಬೀಳ್ತಾನೆ ಬಂದಿದೆ. ಕೊನೆಗೂ ಸಹ ಮುಹೂರ್ತ ಫಿಕ್ಸ್ ಆಗಿದೆ ಅಂತಲೇ ಹೇಳ್ಬೋದು. ನೈಋತ್ಯ ರೈಲ್ವೆ ಈ ನಿಟ್ಟಿನಲ್ಲಿ ಏನು ಭೂಸ್ವಾಧೀನ ಪ್ರಕ್ರಿಯೆಗೆ ಅಧಿಸೂಚನೆ ಪ್ರಕಟಿಸಿದೆ. ಹೀಗಾಗಿ ಏನು ರಾಜ್ಯ ಸರ್ಕಾರ ಈಗ ಭೂಸ್ವಾಧೀನ ಪ್ರಕ್ರಿಯೆ ಆರಂಭಿಸಲಿಕ್ಕೆ ಸಹ ಇದೊಂದು ಗ್ರೀನ್ ಸಿಗ್ನಲ್ ಸಿಕ್ಕಂತಾಗಿದೆ. ಇದು ಏನು ಭಾಳಷ್ಟು ವರ್ಷಗಳಿಂದ ನೆನೆಗುದಿಗೆ ಬಿದ್ದಂತಹ ಯೋಜನೆ ಮತ್ತು ಮಾಜಿ ಪ್ರಧಾನಿ ಏನು ಅಟಲ್ ಬಿಹಾರಿ ವಾಜಪೇಯಿ ಅವರ ಕನಸಿನ ಯೋಜನೆಯೂ ಇದಾಗಿತ್ತು. 1997-98 ಸಂದರ್ಭದಲ್ಲಿನೇ ಈ ಒಂದು ಯೋಜನೆಗೆ ಒಂದು ಯೋಜನೆಯ ಪರಿಕಲ್ಪನೆ ಹುಟ್ಕೊಂಡಿತ್ತು. ಆಗಿನ ಸಂದರ್ಭದಲ್ಲಿ 463 ಕೋಟಿ ರೂಪಾಯಿಗಳ ಯೋಜನೆ ಇದಾಗಿತ್ತು. ಆಗಿನ ಅಂದಾಜು ವೆಚ್ಚ 463 ಕೋಟಿ ರೂಪಾಯಿಗಳಾಗಿತ್ತು. ಈಗ ಅದು 16,400 ಕೋಟಿ ರೂಪಾಯಿಗಳನ್ನು ದಾಟಿದೆ ಮತ್ತು ಅದು ಮುಂದಿನ ದಿನಗಳಲ್ಲಿ ರಿವೈಸ್ ಆಗುವಂಥ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಅಂದರೆ ಇದು ರಿವೈಸ್ ಆಗ್ತಾನೆ ಅದು ಬೆಟ್ಟದಷ್ಟು ಬೆಳೆದು ನಿಂತಿದೆ ಅಂತಲೇ ಹೇಳ್ಬೋದು. ಆದರೆ ಈಗ ಸ್ವಲ್ಪ ಮಹತ್ವಾಕಾಂಕ್ಷಿ ಯೋಜನೆಗೆ ಒಂದಷ್ಟು ಮುಹೂರ್ತ ಕೂಡಿ ಬಂದಿದೆ ಮತ್ತು ಒಂದಷ್ಟು ಏನು ಕಾರ್ಯಚಟುವಟಿಕೆ ಆರಂಭಿಸಲಿಕ್ಕೆ ಒಂದು ಹಸಿರು ನಿಶಾನೆ ಸಿಕ್ಕಿದೆ ಅಂತಲೇ ಹೇಳ್ಬೋದು. ನೈಋತ್ಯ ರೈಲ್ವೆ ಭೂಸ್ವಾಧೀನ ಪ್ರಕ್ರಿಯೆಗೆ ಅಧಿಸೂಚನೆ ಪ್ರಕಟಿಸಿದೆ. ಹೀಗಾಗಿ ರಾಜ್ಯ ಸರ್ಕಾರ ಈಗ ಭೂಸ್ವಾಧೀನ ಪ್ರಕ್ರಿಯೆನ ಮಾಡ್ಬೋದು. ಈ ಒಂದು ಭೂಸ್ವಾಧೀನದ ವಿಚಾರಕ್ಕೆ ಬಂದರಲ್ಲಿ ಒಟ್ಟು ಇದು ಏನು ಹುಬ್ಬಳ್ಳಿ ಮತ್ತು ಅಂಕೋಲಾ ನಡುವೆ 163 ಕಿಲೋಮೀಟ್ರು ನಲ್ಲಿ ಏನು ಡಬಲ್ ಲೈನ್ ಹಾಕೋದ್ರ ಜೊತೆಗೆ ವಿದ್ಯುದೀಕರಣ ಮಾಡುವಂಥದ್ದು, ಅಂದರೆ ಎಲೆಕ್ಟ್ರಿಫಿಕೇಷನ್ ಸಹ ಮಾಡುವಂತಹ ಯೋಜನೆ ಇದಾಗಿದೆ. ಇಲ್ಲಿ ಬಹುದೊಡ್ಡ ತೊಡಕು ಅಂದರೆ ಇಲ್ಲೇನು ಹುಬ್ಬಳ್ಳಿ ಅಂಕೋಲಾ ನಡುವೆ ಸಾಕಷ್ಟು ಫಾರೆಸ್ಟ್ ಬರುತ್ತೆ. ಈಗ ಏನು 66 ಗ್ರಾಮಗಳು, ಅಂದರೆ ಹುಬ್ಬಳ್ಳಿ ತಾಲೂಕು ಇರ್ಬೋದು, ಕಲಘಟಗಿ ತಾಲೂಕು, ಯಲ್ಲಾಪುರ ಮತ್ತು ಅಂಕೋಲಾ ಈ 4 ತಾಲೂಕುಗಳ 66 ಗ್ರಾಮಗಳ ವ್ಯಾಪ್ತಿನಲ್ಲಿ ಈ ಒಂದು ಯೋಜನೆ ರೈಲ್ವೆ ಲೈನ್ ಹೋಗುತ್ತೆ. ಸುಮಾರು 2,500ಕ್ಕೂ ಹೆಚ್ಚು ಎಕರೆ ಪ್ರದೇಶ ಈ ಒಂದು ಭೂಸ್ವಾಧೀನ ಮಾಡಿಕೊಳ್ಳುವ ಅನಿವಾರ್ಯತೆ ಇದೆ. ಹೀಗಾಗಿ ಏನು ಹುಬ್ಬಳ್ಳಿ, ಕಲಘಟಗಿ, ಯಲ್ಲಾಪುರ ಮತ್ತು ಅಂಕೋಲಾ ಈ 4 ತಾಲೂಕುಗಳ ವ್ಯಾಪ್ತಿನಲ್ಲಿ ಏನು ಯಾವ್ಯಾವುದು ಏನು ಗ್ರಾಮಗಳು ಬರುತ್ತೆ, ಆ ಒಂದು ಗ್ರಾಮಗಳ ಯೋಜನಾ ವ್ಯಾಪ್ತಿಗೆ ಬರುತ್ತೆ, ಅಲ್ಲಿ ಭೂಸ್ವಾಧೀನ ಪ್ರಕ್ರಿಯೆ ನಡೆಸಬೇಕಾಗಿದೆ. ಇಲ್ಲಿ ಏನು 2,500ಕ್ಕೂ ಹೆಚ್ಚು ಎಕರೆ ಪ್ರದೇಶವನ್ನು ಒಂದು ಭೂಸ್ವಾಧೀನ ಮಾಡಿಕೊಳ್ಳುವ ಅನಿವಾರ್ಯತೆ ಇದೆ. ಈ ಪೈಕಿ ಏನು 50%ಕ್ಕಿಂತ ಹೆಚ್ಚು ಪರ್ಸೆಂಟೇಜು ಅರಣ್ಯ ಪ್ರದೇಶದಲ್ಲಿ ಸಾಗುತ್ತೆ ಮತ್ತು ಆ ಒಂದು 1400ಕ್ಕೂ ಹೆಚ್ಚು ಎಕರೆ ಪ್ರದೇಶ ಆ ಒಂದು ಪ್ರದೇಶದಲ್ಲಿ ಭೂಸ್ವಾಧೀನ ಮಾಡ್ಕೊಳ್ಬೇಕಾಗಿದೆ. ನಂತರ ಏನಂದರೆ ಖಾಸಗಿ ಜಮೀನು ಸಹ ಇದೆ, ಜೊತೆಗೆ ಸರ್ಕಾರಿ ಜಮೀನು ಸಹ ಇದೆ. ಈ ಮೂರೂ ಅಂದರೆ ಒಂದು ಕಡೆ ಅರಣ್ಯ, ಒಂದು ಕಡೆ ಖಾಸಗಿ ಜಮೀನು, ಒಂದು ಕಡೆ ಸರ್ಕಾರಿ ಜಮೀನು, ಇವು ಮೂರನ್ನೂ ಒಳಗೊಂಡಂತಹ 2,500ಕ್ಕೂ ಹೆಚ್ಚು ಎಕರೆ ಪ್ರದೇಶವನ್ನು ಭೂಸ್ವಾಧೀನ ಮಾಡ್ಕೊಳ್ಬೇಕಾಗಿದೆ. ಹೀಗಾಗಿ ಈ ಒಂದು ಭೂಸ್ವಾಧೀನ ಪ್ರಕ್ರಿಯೆಗೆ ಈಗ ಚಾಲನೆ ಸಿಕ್ಕಿದೆ. ಮುಂದೆ ಅದೇನು ಹಂತವಾಗಿ ಈ ಒಂದು ಭೂಸ್ವಾಧೀನ ಪ್ರಕ್ರಿಯೆ ನಡೆಯಲಿದೆ. ಆದರೆ ಇಲ್ಲೇನು ಒಂದು ಗಮನಿಸಬೇಕಾದ ಅಂಶ ಅಂದರೆ ಇಲ್ಲೇನು ಬಹುತೇಕ ಅರಣ್ಯ ಪ್ರದೇಶನೇ ಹೆಚ್ಚಾಗಿ ಬರುತ್ತೆ. ಅಂದರೆ ಇಲ್ಲೇನು ಹುಬ್ಬಳ್ಳಿ ಬಿಟ್ಟರೆ ಕಲಘಟಗಿ ತಾಲೂಕು ಇರ್ಬೋದು, ಯಲ್ಲಾಪುರ ತಾಲೂಕು ಇರ್ಬೋದು, ಅಂಕೋಲಾ ಈ 3 ತಾಲೂಕುಗಳಲ್ಲಿ ಅತಿ ಹೆಚ್ಚು ದಟ್ಟವಾದ ಅರಣ್ಯ ಪ್ರದೇಶ ಇದೆ. ಹಾಗಾಗಿ ಲಕ್ಷಾಂತರ ಗಿಡ ಮರಗಳನ್ನು ಕಡಿಯುವ ಅನಿವಾರ್ಯತೆ ಇದೆ. ಈ ಒಂದು ಎಲ್ಲವನ್ನೂ ಲಕ್ಷ್ಯದಲ್ಲಿಟ್ಕೊಂಡು ಪರಿಸರವಾದಿಗಳು ಏನಂದರೆ ಈ ಯೋಜನೆಗೆ ವಿರೋಧ ಮಾಡ್ಕೊತಾನೆ ಬಂದಿದ್ದರು. ಆದರೆ ಕೊನೆಗೂ ಸಹ ಏನಂದರೆ ಇದು ಯೋಜನೆಗೆ ಕೇಂದ್ರ ಸರ್ಕಾರ ಈಗೇನು ಭೂಸ್ವಾಧೀನಕ್ಕೆ ಅನುಮತಿ ಕೊಟ್ಟಿದೆ. ಅಂದರೆ ನೈಋತ್ಯ ರೈಲ್ವೆ ಈಗ ಅಧಿಸೂಚನೆಯನ್ನು ಸಹ ಪ್ರಕಟಿಸಿದೆ. ಸದ್ಯ ಏನಂದರೆ ಈ ಒಂದು ಯೋಜನೆಗೆ ಅಗತ್ಯವಿರುವಂತಹ ಲ್ಯಾಂಡ್ ಅಕ್ವಿಜಿಷನ್ಗೆ ಒಂದು ಅನುಮತಿ ಸಿಕ್ಕಂತಾಗಿದೆ. ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಈಗ ಎಷ್ಟು ತ್ವರಿತಗತಿಯಲ್ಲಿ ಭೂಸ್ವಾಧೀನ ಪ್ರಕ್ರಿಯೆ ಮಾಡ್ಕೊಳ್ತೋ ಅದ್ರ ಪ್ರಕಾರ ಭೂಸ್ವಾಧೀನ ಮಾಡಿಕೊಂಡು ಏನು ನೈಋತ್ಯ ರೈಲ್ವೆಗೆ ಕೊಟ್ಟಲ್ಲಿ, ರೈಲ್ವೆ ಇಲಾಖೆಗೆ ಕೊಟ್ಟಲ್ಲಿ ಮುಂದಿನ ಪ್ರಕ್ರಿಯೆ ಮಾಡ್ತೀವಿ ಅನ್ನೋ ಒಂದು ಮಾತನ್ನು ನೈಋತ್ಯ ರೈಲ್ವೆ CPRO ಮಂಜುನಾಥ್ ಕನಮಡಿ ಅವರು ಮಾಹಿತಿ ನೀಡಿದ್ದಾರೆ. ಅಂದರೆ ಈಗ ಭೂಸ್ವಾಧೀನ ಪ್ರಕ್ರಿಯೆ ಮುಗಿಲಿ, ನಂತರದಲ್ಲಿ ಅರಣ್ಯ ಅನುಮತಿ ಇರ್ಬೋದು ಇತ್ಯಾದಿಗಳನ್ನು ನಾವು ಮುಂದಿನ
ದಿನಗಳಲ್ಲಿ ನಾವು ಅನುಮತಿ ಪಡೆಯುವಂಥ ಕೆಲಸ ಮಾಡ್ತೀವಿ ಅನ್ನೋ ಒಂದು ಮಾತನ್ನು ಅವರು ಹೇಳಿದ್ದಾರೆ. ಇದರ ಜೊತೆಗೆ ಈ ಭಾಗದ ಜನತೆ ಸಹ ಸಂತಸ ವ್ಯಕ್ತಪಡಿಸಿದೆ. ಏನು ವಾಜಪೇಯಿ ಅವರ ಕನಸಿನ ಯೋಜನೆ ಇದಾಗಿತ್ತು, ಆದಷ್ಟು ಬೇಗ ಇದು ಕಾರ್ಯಾರಂಭ ಆಗಬೇಕು. ಯಾಕಂದರೆ ಈ ಒಂದು ಯೋಜನೆಯ ಗಾತ್ರ ಬೆಳಕೊಂತಲೇ ಹೋಗ್ತಾ ಇದೆ. ಆದಷ್ಟು ಬೇಗ ಈ ಒಂದು ಯೋಜನೆಯ ಒಂದು ಕಾರ್ಯಾರಂಭ ಮಾಡೋ ನಿಟ್ಟಿನಲ್ಲಿ ಏನು ಕ್ರಮ ಕೈಗೊಳ್ಳಬೇಕು. ಇಲ್ಲದೇ ಇದ್ದರೆ ಮತ್ತಷ್ಟು ಅದು ಯೋಜನಾ ವೆಚ್ಚ ಬೆಳೀತಾನೆ ಹೋಗ್ತದೆ. ಹುಬ್ಳಿ ಅಂಕೋಲಾ ಲೈನ್ ಗೆಜೆಟ್ ನೋಟಿಫಿಕೇಶನ್ ಇಶ್ಯೂ ಮಾಡಿದ್ದಾರೆ. ಅಂಡರ್ ಇಟ್ ಇಸ್ ಕನ್ಸಿಡರ್ಡ್ ಆಸ್ ಅ ಸ್ಪೆಷಲ್ ಪ್ರಾಜೆಕ್ಟ್ ಅಂಡರ್ ದ ರೈಲ್ವೇಸ್ ಪ್ರಾಜೆಕ್ಟ್ ರೈಲ್ವೆ ಆ್ಯಕ್ಟ್ 1989. ಅದರ ಅಂಡರ್ ಇದನ್ನು ಸ್ಪೆಷಲ್ ಪ್ರಾಜೆಕ್ಟಾಗಿ ಕನ್ಸಿಡರ್ ಮಾಡಿ ಅದನ್ನು ಗೆಜೆಟ್ ನೋಟಿಫಿಕೇಷನ್ ಕೊಟ್ಟಿದ್ದಾರೆ. ಗೆಜೆಟ್ ನೋಟಿಫಿಕೇಷನ್ ಇದರಿಂದ ಏನಾಗುತ್ತೆ ಅಂದರೆ, ನಾವು ಸ್ಟೇಟ್ ಗೌರ್ಮೆಂಟ್ಗೆ ಈ ಕಾಂಪಿಟೆಂಟ್ ಅಥಾರಿಟಿ ಫಾರ್ ಲ್ಯಾಂಡ್ ಅಕ್ವಿಷನ್ ಕಾಲ ಅಂತ ಏನು ಕರಿತೀವಿ, ಅದನ್ನು ಒಬ್ಬ ಆಫೀಸರ್ನ ನೇಮಕ ಮಾಡೋದಕ್ಕೆ ಇದು ಆಗ್ರಹ ಮಾಡುತ್ತೆ. ಅದರ ಪ್ರಕಾರ ಸ್ಟೇಟ್ ಗೌರ್ಮೆಂಟ್ದವರು ಇವಾಗ ಮೊನ್ನೆ ಒಬ್ಬ KS ಆಫೀಸರ್ ಅವ್ರನ್ನ ನೇಮಕ ಮಾಡಿದ್ದಾರೆ, ರವಿಚಂದ್ರ ನಾಯಕ್ ಅಂತ ಹೇಳಿಬಿಟ್ಟು. ಸೊ ಅದಾದಮೇಲೆ ಅವರು ಇನ್ನು ಲ್ಯಾಂಡ್ ಅಕ್ವಿಷನ್ ಸ್ಟಾರ್ಟ್ ಆಗುತ್ತೆ. ಸೊ ಮೀನ್ ವೈಲ್ ಇದಕ್ಕೆ ಈ ಸ್ಟೇಟಸ್ ಬಂದು ಇದು WIIದವರು, ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದವರು ಈಗ ಅವ್ರದ್ದೊಂದು ಏನು ಮೆಜರ್ಸ್ ಏನಿದೆ ಅವರು ಅದನ್ನು ಸಬ್ಮಿಟ್ ಮಾಡ್ತಾರೆ. ಬೇಸ್ಡ್ ಆನ್ ದ್ಯಾಟ್ ಈ ಪ್ರಾಜೆಕ್ಟ್ಗೆ ಮತ್ತೆ ಸಾಧಕ ಬಾಧಕಗಳನ್ನು ಗುರುತಿಸಿ ಇದನ್ನು ಸ್ಯಾಂಕ್ಷನ್ ಮಾಡ್ತಾರೆ. ಹುಬ್ಬಳ್ಳಿ ಅಂಕೋಲಾ ಬ್ರಾಡ್ಗೇಜ್ ಲೈನಿಗೆ ಗ್ರಹಣ ಮುಕ್ತ ಆಗುವಂಥ ಸ್ಥಿತಿ ಒದಗಿ ಬಂದಿದೆ. ಅದಕ್ಕೆ ಸಂತೋಷ ಪಡ್ತಾ ಇದ್ದೀನಿ. ಹೊಸ ಅಧಿಸೂಚನೆ ನೋಟಿಫಿಕೇಷನ್ ಕೇಂದ್ರ ಸರ್ಕಾರ ಮಾಡಿದೆ. ಸುಮಾರು 100 ಕೋಟಿ ಇದ್ದಿದ್ದು 1000 ಕೋಟಿ ಈಗ ಆಲ್ರೆಡಿ ಮಾಡಿಫೈಡ್ ಆಗಿ ಹೊಸ ಒಂದು ಅಧಿಸೂಚನೆ ಹೊರಡಿಸಿದ್ದಾರೆ. ನಾನು ಕೇಂದ್ರ ಸರ್ಕಾರದ ನಮ್ಮ ಕರ್ನಾಟಕ ಎಲ್ಲ ಮಂತ್ರಿಗಳಿಗೆ MP ಗಳಿಗೆ ಧನ್ಯವಾದ ಹೇಳುತ್ತಾ, ಆದಷ್ಟು ಬೇಗನೆ ಈ ಕೆಲಸ ತ್ವರಿತಗತಿ ಆದರೆ ಈ ಅಧಿಸೂಚನೆಯಿಂದ ಈ ಎಸ್ಟಿಮೇಟ್ನಲ್ಲಿ ಕೆಲಸ ಆಗ್ತದೆ. ಮತ್ತು ಯಾವುದೇ ಕಾರಣಕ್ಕೆ ಮತ್ತು ಡಿಲೇ ಆತಂದ್ರೆ ಬಹುತೇಕ ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಸಾಹೇಬ್ರು ಏನು ಕನಸು ಕಂಡಿದ್ರು ಆ ನನಸು ಮಾಡಬೇಕಂದ್ರೆ ತ್ವರಿತಗತಿಯಲ್ಲಿ ಈ ಕೆಲಸ ಪ್ರಾರಂಭ ಮಾಡಿದ್ರೆ ಈ ಭಾಗದ ಸಂಪೂರ್ಣ ಅಭಿವೃದ್ಧಿಗೆ ಅನುಕೂಲ ಆಗ್ತದೆ. ಮತ್ತು ಈ ಏನು ಅಧಿಸೂಚನೆ ಹೊರಡಿಸಿದ್ರೆ ಅದಕ್ಕೂ ಝೋನಲ್ ರೈಲ್ವೆ ಯೂಸರ್ಸ್ ಕನ್ಸಲ್ಟೇಟಿವ್ ಕಮಿಟಿ ಸದಸ್ಯನಾಗಿ ಮುಕ್ತ ಮನಸ್ಸಿಂದ ಸ್ವಾಗತ ಮಾಡ್ತಾ ಇದ್ದೀನಿ. ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಒಂದು ಜೊತೆಗೂಡಿ ಒಂದು ಕೆಲಸ ಮಾಡುವಂತಹ ತುರ್ತು ಕ್ರಮಗಳನ್ನು ಕೈಗೊಳ್ಳಬೇಕನ್ನೋ ಒಂದು ಆಗ್ರಹ ಜನತೆ ಇದ್ದಾಗಿದೆ. ಅದೇನೇ ಇರಲಿ, ಏನು ಹಲವಾರು ವರ್ಷಗಳಿಂದ ಎದುರು ನೋಡ್ತಾ ಇದ್ದಂತಹ ಈ ಒಂದು ಏನು ರೈಲ್ವೆ ಯೋಜನೆಗೆ ಒಂದಷ್ಟು ಭೂಸ್ವಾಧೀನಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಹಾಗಾಗಿ ಭೂಸ್ವಾಧೀನ ಪ್ರಕ್ರಿಯೆ ಭೂಸ್ವಾಧೀನ ಪ್ರಕ್ರಿಯೆ ಪೂರ್ಣಗೊಂಡ ನಂತರ ಮುಂದಿನ ರೂಪುರೇಷೆಗಳು ಸಿದ್ಧ ಆಗುತ್ತೆ, DPR ಇತ್ಯಾದಿ ರೆಡಿ ಆಗುತ್ತೆ. ಹಾಗಾಗಿ ಒಂದು ರೀತಿಯಲ್ಲಿ ಯೋಜನೆಯ ಒಂದು ಮೊದಲ ಸ್ಟೆಪ್ ಪ್ರಕ್ರಿಯೆ ಪೂರ್ಣಗೊಂಡಿದೆ ಅಂತ ಹೇಳ್ಬೋದು. ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರ ಎಷ್ಟು ಮಟ್ಟಿಗೆ ಆ ತ್ವರಿತಗತಿಯಲ್ಲಿ ಭೂಸ್ವಾಧೀನ ಮಾಡ್ಕೊಳ್ತಾ ಅನ್ನೋದ್ರ ಮೇಲೆ ಯೋಜನೆಯ ಮುಂದಿನ ರೂಪುರೇಷೆಗಳು ಸಿದ್ಧ ಆಗುತ್ತೆ. ಶಿವರಾಮ ಸುಂಡಿ, ನ್ಯೂಸ್ 18 ಹುಬ್ಬಳ್ಳಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.